ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಿಮ್ಗೆ ಬ್ರಿಂಜಾಲ್ ಮಸಾಲಾ ಸಬ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಬ್ರಿಂಜಾಲ್ ಮಸಾಲಾ ಸಬ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ಟವ್ ಆನ್ ಮಾಡಿ ಇದಕ್ಕೆ ಆಯಿಲ್ ಹಾಕ್ಕೊಳ್ಳಿ. 5 ರಿಂದ 6 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿದೆ. ಸೊ ಉದ್ದಿನ ಬೇಳೆ 1 ಸ್ಪೂನು, ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಎಳ್ಳು ಸ್ವಲ್ಪ, ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ, ಇಂಗು. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ 1, ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ 1, ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನೀಗ 2 ಸ್ಪೂನು ಇದಕ್ಕೆ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಮಸಾಲ ಪೌಡರ್ ಮಾಡೋದು ಹೇಗೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ನೀವು ಲಾಸ್ಟ್ವರೆಗೂ ಈ ವಿಡಿಯೋವನ್ನು ನೋಡಿ. ಮತ್ತೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ತುಂಬಾ ಸ್ಪೈಸಿ ಆಗಿರುತ್ತೆ, ಚೆನ್ನಾಗಿರುತ್ತೆ ಇದು. ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬ್ರಿಂಜಾಲ್ನ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮಿಕ್ಸ್ ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದು ಚಪಾತಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆಗ್ಲೇ ಹೇಳಿದ್ದೆ ಅಲ್ವಾ ಈ ತರ ಮಸಾಲಾ ಪೌಡರ್ ಹೇಗ್ ಮಾಡೋದು ಅಂತ ಹೇಳ್ತೀನಿ ಅಂತ. ಸೊ ಮಸಾಲಾ ಪೌಡರ್ ಮಾಡೋದಿಕ್ಕೆ 1 ಕಪ್ ನೀವು ಅಳತೆ ತಗೊಂಡ್ರೆ 1 ಕಪ್ ಒಣ ಬಟಾಣಿ, ಕರಿಕಡ್ಲೆ, ಅಲಸಂದೆ, ಹೆಸರು ಕಾಳು, ಅಕ್ಕಿ, ಅಷ್ಟನ್ನು 1 ಕಪ್ ತಗೊಂಡು ಸಪ್ರೇಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಬೇವು, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಮತ್ತೆ ಮೆಂತ್ಯ 1/2 ಸ್ಪೂನ್, ಇಂಗು, ಇವೆಲ್ಲ ಮತ್ತೆ ಸಪ್ರೇಟ್ ಆಗಿ ಫ್ರೈ ಮಾಡಿಕೊಂಡು ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಸೊ ಆಗ ಈ ಮಸಾಲಾ ಪೌಡರ್ ರೆಡಿ ಆಗುತ್ತೆ. ಈ ತರ ಮಸಾಲಾ ಸಬ್ಜಿ ಮಾಡುವಾಗ ಅದನ್ನ 2 ಸ್ಪೂನ್ ಹಾಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಚಪಾತಿ ಜೊತೆ ಅಂತೂ ತುಂಬಾ, ನಮ್ಮ ಮನೇಲಂತೂ ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಈಗ ನಾನು ಒಂದು 5 ಮಿನಿಟ್ಸ್ ಇದನ್ನ ಮುಚ್ಚಿಡೋಣ. ಈಗ ನೋಡೋಣ ಬೆಂದಿದೆ ಅಂತ. ಸೊ ನಾನು ಇನ್ನ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು. ಮತ್ತೆ 5 ಮಿನಿಟ್ಸ್ ಮುಚ್ಚಿಡೋಣ. ಸೊ ಈಗ ಬ್ರಿಂಜಾಲ್ ಮಸಾಲಾ ಸಬ್ಜಿ ರೆಡಿ ಆಯ್ತು. ನಿಮ್ಗೆ ನೋಡಿ ಇದು ಫ್ರೈ ಆಗಿದೆ. ಈ ತರ ನಿಮ್ಗೆ ರಸ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಬಹುದು. ಬೇಡ ಗಟ್ಟಿ ಆಗ್ಲೇ ಇರ್ಲಿ ಅಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯ್ತು. ಘಮ ಘಮ ಸ್ಮೆಲ್ ಬರ್ತಾ ಇದೆ. ಸೊ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಮಸಾಲಾ ಬ್ರಿಂಜಾಲ್ ಸಬ್ಜಿ ರೆಡಿ ಆಯಿತು. ಸೊ ಚಪಾತಿ ಜೊತೆ ಬಿಸಿ ಬಿಸಿಯಾದ ಬ್ರಿಂಜಾಲ್ ಮಸಾಲಾ ಸಬ್ಜಿ ರೆಡಿ ಆಯಿತು. ನನಗಂತೂ ಈಗ ಊಟ ಮಾಡಬೇಕು. ಸೊ ನೀವು ಹೋಗಿ ಇದನ್ನ ಮಾಡಿಕೊಂಡು ತಿನ್ನಿ, ಆಯ್ತಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.